ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಭಗವಾನ್ ಸದ್ಗುರು ಶ್ರೀಧರ ಗುರುದಾಸ ಸ್ವಾಮಿ ಮಹಾರಾಜ್ ಕಿ ಜೈ. ಪಂಚಾಸ್ಯಂ ಅಚ್ಯುತಂ ಅನೇಕ ವಿಚಿತ್ರವೀರ್ಯಂ ಶಂಖಚಕ್ರವರಧಾರಿಣಿಂ ಅದ್ಭುತಾಂಗಂ ಪೀತಾಂಬರಾದಿಮುಕುಟೈ ರೂಪಶೋಭಿತಾಂಗಂ ಪಿಂಗಾಕ್ಷಮಾದ್ಯಂ ಮನೀಶಂ ಮನಸಾ ಸ್ಮರಾಮಿ. ಪಂಚಾಸ್ಯಂ ಅಚ್ಯುತಂ ಅನೇಕ ವಿಚಿತ್ರವೀರ್ಯಂ. ಈ ಶ್ಲೋಕದ ಅರ್ಥ ಎಂಬತಕ್ಕಂಥದ್ದು ನಮಗೆ ಬಹಳ ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದುಂಟು. ಹನುಮಂತನು ನಮ್ಮೆಲ್ಲರನ್ನ ರಕ್ಷಣೆ ನೀಡೋಗೋಸ್ಕರವಾಗಿ ಈ ಮನುಷ್ಯರನ್ನ ಅಥವಾ ಯಾವುದೇ ಜೀವಿಗಳನ್ನ ಉದ್ಧಾರ ಮಾಡೋಗೋಸ್ಕರವಾಗಿ ಪಂಚಮುಖದ ಅವತಾರವನ್ನ ತಾಳಿದ್ದು ನಮ್ಮ ರಾಮಾಯಣದಲ್ಲಿ ಬರ್ತದೆ. ಅದಕ್ಕೋಸ್ಕರ 5 ಮುಖಗಳ ಸಹಾಯದಿಂದ ಎಲ್ಲ ದಿಕ್ಕುಗಳಲ್ಲಿ ರಕ್ಷಿಸ್ತಕ್ಕಂಥವನು ನಮ್ಮ ಮಾರುತಿರಾಯ. ಶಂಖಚಕ್ರವರಾಧಾರಿಣಂ, ಅತೀ ಪರಾಕ್ರಮಿಯಾಗಿರತಕ್ಕಂಥವನು, ಮಹಾಶಕ್ತಿ ಇರತಕ್ಕಂಥವನು, ಶಂಖಚಕ್ರಗಳಂತಹ ಆಯುಧಗಳನ್ನ ಧರಿಸಿರತಕ್ಕಂಥವನು, ಪೀತಾಂಬರವನ್ನುಟ್ಟು ಅಲಂಕೃತಗೊಂಡು ನಮ್ಮೆಲ್ಲರನ್ನ ರಕ್ಷಿಸ್ತಕ್ಕಂಥ ಸುಂದರ ಮೂರ್ತಿಯನ್ನ ನಾವೆಲ್ಲರೂ ಶಿರಸಾ ನಮಸ್ಕರಿಸ್ತೇವೆಂಬುದಾಗಿ ಜ್ಞಾನಿಗಳು ಪುರಾಣಗಳಲ್ಲಿ ಋಷಿಮುನಿಗಳೆಲ್ಲರೂ ವರ್ಣಿಸಿದ್ದುಂಟು. ಇದು ಕೇವಲ ಹನುಮಂತನ ರೂಪದ ವರ್ಣನೆ ಅಲ್ಲದೆ ಈ 5 ಮುಖಗಳು ಭಗವಂತನು ಯಾಕೆ ತಾಳಿದ ಅಂದರೆ ನಮ್ಮಂತಹ ಭಕ್ತರನ್ನ ಕಷ್ಟಗಳಿಂದ ದೂರ ಮಾಡಲು ಅಥವಾ ಅಜ್ಞಾನದಿಂದ ದೂರ ಮಾಡಿ ಜ್ಞಾನದ ಮಾರ್ಗದಲ್ಲಿ ತಂದುಕೊಡಲು, ಅಥವಾ ಅನಾರೋಗ್ಯಗಳು ಬಂದಾಗ ಈ ಮಾಟ ಮಂತ್ರ ದುಷ್ಟಶಕ್ತಿಗಳೆಲ್ಲ ನಮ್ಮ ಮೇಲೆ ಇದ್ದಾಗ ಅದರಿಂದ ನಮ್ಮನ್ನು ಪಾರು ಮಾಡಲು ಈ 5 ಮುಖಗಳನ್ನು ಹನುಮಂತರಾಯನು ಮಾರುತಿ ದೇವರು ತಗೊಂಡಿದ್ದುಂಟು ಎಂಬುದಾಗಿ ರಾಮಾಯಣದಲ್ಲಿ ಅದರ ಉಲ್ಲೇಖ ಉಂಟು. ಅದನ್ನೇ ಜ್ಞಾನಿಗಳು ತಮ್ಮ ಹಾಡಿನ ಮೂಲಕ ಸುಂದರವಾಗಿ ವರ್ಣಿಸಿದ್ದುಂಟು. ಕಪಿಕುಳ ಹನುಮಂತ ದೇವಾ, ಕಪಿಕುಳ ಹನುಮಂತ ತ್ಯಾಸಿ ಮಾಜಾ ದಂಡವತಾ, ತ್ಯಾಸಿ ಮಾಜಾ ದಂಡವತಾ ಕಪಿಕುಳ ಹನುಮಂತ. ವಜ್ರದೇಹಿ ಮಹಾಬಲಿ ಪುಛೆ ಬ್ರಹ್ಮಾಂಡ ಕವಳಿ, ವಜ್ರದೇಹಿ ಮಹಾಬಲಿ ಪುಛೆ ಬ್ರಹ್ಮಾಂಡ ಕವಳಿ. ಅಹೋ ಜಾವು ನೀ ಪಾತಾಳ ಕೇಳಿ ದೇವಿಚಿ ಅವಕಳ, ಅಹೋ ಜಾವು ನೀ ಪಾತಾಳ ಕೇಳಿ ದೇವಿಚಿ ಅವಕಳ. ಕಪಿಕುಳ ಹನುಮಂತ
त्यासी माझ्या दंडवता कपिकुल हनुमंता त्यासी माझ्या दंडवता रामरायाच्या सेवका शरण आलो म्हणे तुका रामरायाच्या सेवका शरण आलो तुम्हे तुका शरण आलो म्हणे तुका सखाया रामा सखाया रामा सखया रामा सखया रामा कपिकुळ हनुमंत त्यासी माझ्या दंडवता कपिकुळ हनुमंत त्यासी माझ्या दंडवचा वज्रदेही महाबली पूछे ब्रह्मांड कवली वज्रदेही महाबली पूछे ब्रह्मांड कवली कपिकुळ हनुमंता कपिकुळ ಹನುಮಂತಾ. ರಾಮಾಯಣದಲ್ಲಿ ಶ್ರೀರಾಮದೇವರು ಕಥಾನಾಯಕನಾಗಿರುವುದರಿಂದ ಅವನನ್ನ ಹೆಜ್ಜೆ ಹೆಜ್ಜೆಗೂ ಅವನ ಮಹಿಮೆಗಳನ್ನ ಅವನ ವಿಚಾರಗಳನ್ನು ನಾವು ನೋಡ್ತೇವೆ. ಈಗ ರಾಮದೇವರನ್ನ ರಾಮಾಯಣದಲ್ಲಿ ಹೆಂಗೆ ನಾವು ಜ್ಞಾಪಿಸಿಕೊಳ್ಳುತ್ತೇವೋ ಅದೇ ರೀತಿ ಇನ್ನೊಂದು ಹೆಸರು ಕೂಡ ಅಲ್ಲಿ ಉಂಟು. ಅದು ಮಾರುತಿರಾಯನದ್ದು, ನಮ್ಮ ಹನುಮಂತ ದೇವರದ್ದು ಹೆಸರು. ರಾಮ ಎನ್ನುವಾಗ ಹನುಮಂತನನ್ನು ನಾವು ಜೊತೆಯಲ್ಲೇ ಸೇರಿಸಿಕೊಂಡು ಹೇಳುತ್ತೇವೆ ಕತೆಗಳನ್ನು. ಈ ರಾಮಾಯಣ ಎಂದು ಹೇಳಿದಾಗ ರಾಮನ ಜೊತೆ ಮಾರುತಿ ಇದ್ದದ್ದುಂಟು. ಹೇಗೆ ಈ ಕಲಿಯುಗದಲ್ಲಿ ನಮಗೆ ಕಷ್ಟಗಳು, ದುಃಖಗಳು, ದಾರಿದ್ರ್ಯಗಳೆಲ್ಲ ಬಂದಾಗ ನಾವು ಮಾರುತಿ ದೇವರ ಅಡಿಯಲ್ಲಿ ಹೋಗಿ ನಮ್ಮನ್ನು ರಕ್ಷಿಸುವಂತ ಬೇಡಿದ ಕ್ಷಣ ನಮ್ಮ ಕಷ್ಟಗಳನ್ನು ಪೂರ್ಣವಾಗಿ ಪರಿಹಾರ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡತಕ್ಕಂಥ ಭಗವಂತವನು ಮಾರುತಿರಾಯ. ಅದೇ ರೀತಿ ರಾಮಾಯಣದಲ್ಲಿ ತನ್ನ ಪ್ರಭುವಾಗಿರತಕ್ಕಂಥ ಶ್ರೀರಾಮಚಂದ್ರ ದೇವರ ಕಷ್ಟಗಳನ್ನೂ ಕೂಡ ನಮ್ಮ ಹನುಮಂತರಾಯನೇ ಎಲ್ಲ ಪರಿಹರಿಸಿದ್ದು. ಆದರೂ ನವವಿಧ ಭಕ್ತಿಗಳಲ್ಲಿ ದಾಸ್ಯ ಭಕ್ತಿ ಎನ್ನತಕ್ಕಂಥದ್ದೊಂದು ಭಕ್ತಿಯ ಮಾರ್ಗ ಹೇಳುತ್ತಾರೆ. ಆ ಭಕ್ತಿಗೆ ಉತ್ತಮವಾದಂತಹ ಉದಾಹರಣೆ ಎಂದರೆ ನಮ್ಮ ಮಾರುತಿರಾಯನದ್ದು. ಅಷ್ಟು ದೊಡ್ಡ ವೀರ ಪರಾಕ್ರಮಿ ಮಾರುತಿಯಾದರೂ ಸದಾ ಪ್ರಭು ಶ್ರೀರಾಮಚಂದ್ರನ ದಾಸ್ಯ ಭಕ್ತಿಯಲ್ಲೇ ಮುಳುಗಿರತಕ್ಕಂಥವನು. ಆದ್ದರಿಂದ ಅವನಿಗೆ ಉತ್ತಮವಾದಂತಹ ಪದವಿ ದೊರಕಿರ್ತಕ್ಕಂಥದ್ದು. ನಮಗೆಲ್ಲರಿಗೂ ಸದಾ ರಕ್ಷಣೆ ಮಾಡೋಕ್ಕೋಸ್ಕರ ಟೊಂಕ ಕಟ್ಟಿ ನಿಂತಿರುತ್ತಾನೆ. ಸೀತಾಮಾತೆಯನ್ನ ಅಪಹರಿಸಿ ರಾವಣನು ಹೋದ ಮೇಲೆ ಪ್ರಭು ಶ್ರೀರಾಮಚಂದ್ರ ದೇವರು ಸುಗ್ರೀವನ ಸಹಾಯದಿಂದ, ಮಾರುತಿಯ ಸಹಾಯದಿಂದ, ಪೂರ್ಣ ಕಪಿಕುಲದ ಸಹಾಯದಿಂದ ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಿ ರಾವಣನ ಜನರನ್ನೆಲ್ಲವನ್ನು ಸಂಹಾರ ಮಾಡುವ ಸಮಯದಲ್ಲಿ ರಾವಣನು ಒಬ್ಬೊಬ್ಬರನ್ನೇ ಕಳೆದುಕೊಳ್ತಾ ಕಂಗೆಡ್ತಾನೆ. ಈಗ ಇನ್ನು ಯಾರನ್ನ ನಾನು ಕಳಿಸ್ಲಿ? ಶ್ರೀರಾಮರನ್ನ ಹೇಗಾದರೂ ಮಾಡಿ ತಡೆಗಟ್ಟಬೇಕು. ಸೀತೆಯನ್ನು ವಾಪಸ್ ಕೊಡ್ಲಿಕ್ಕಾಗಲ್ಲ, ನನ್ನ ಮರ್ಯಾದೆಯ ವಿಷಯ. ಈಗ ಏನು ಮಾಡಲಿ ಎಂಬುದಾಗಿ ಯೋಚಿಸುತ್ತಾ ಆ ಸಮಯದಲ್ಲಿ ಪಾತಾಳಕ್ಕೆ ಒಡೆಯನಾಗಿರ್ತಕ್ಕಂಥವನು ರಾವಣನ ದೂರದ ಸಂಬಂಧಿ ಸಹೋದರ ಅಹಿರಾವಣ ಮತ್ತು ಮಹಿರಾವಣರು, ಇವರಿಬ್ಬರ ಸಹಾಯವನ್ನು ಬೇಡ್ತಾನೆ. ಹೇಗಾದರೂ ಮಾಡಿ ಹೋಗಿ ನೀವು ಅಲ್ಲಿ ಆ ರಾಮ ಲಕ್ಷ್ಮಣನನ್ನ ಹಿಡಿದುಕೊಂಡು ಬಂದು ನನ್ನನ್ನು ಈ ಯುದ್ಧದಿಂದ ಹೇಗಾದರೂ ಬದುಕಿಕೊಳ್ಳಲು ಮಾರ್ಗ ಮಾಡಿಕೊಡ್ಬೇಕಂತ ಹೇಳಿದಾಗ ಅಹಿರಾವಣರು ಮಹಿರಾವಣರು ಇದಕ್ಕೆ ಒಪ್ಪುತ್ತಾರೆ. ಈ ವಿಚಾರವನ್ನು ವಿಭೀಷಣನು ಅರಿತುಕೊಳ್ಳುತ್ತಾನೆ, ಗೊತ್ತಾಗ್ತದೆ. ಕೂಡಲೇ ವಿಭೀಷಣನು ತಿಳಿದಾಕ್ಷಣ ಹನುಮಂತನನ್ನ ಕರೆದು
ಅಹಿರಾವಣನು ಬಂದು ಹೇಗಾದರೂ ಮಾಡಿ ನಮ್ಮ ಪ್ರಭು ಶ್ರೀರಾಮಚಂದ್ರನನ್ನ ಕದ್ದುಕೊಂಡು ಹೋಗ್ತಾರೆ. ಅವರನ್ನ ತಡೆದು ನಮ್ಮ ದೇವರನ್ನ ರಕ್ಷಿಸಬೇಕೆಂಬುದಾಗಿ ಹೇಳಿದಾಗ ಕೂಡಲೇ ಹನುಮಂತ ದೇವರು ತನ್ನ ಬಾಲವನ್ನು ಬಿಚ್ಚಿ ಉದ್ದವಾಗಿ ಕೋಟೆಯನ್ನು ಕಟ್ಟು ಅದರಿನೊಳಗೆ ಪ್ರಭು ಶ್ರೀರಾಮಚಂದ್ರನನ್ನ ಮತ್ತು ಲಕ್ಷ್ಮಣನನ್ನ ಭದ್ರವಾಗಿರಿಸಿಕೊಳ್ತಾರೆ. ಭದ್ರಕೋಟೆಯನ್ನು ಕಟ್ಟಿ ಅದರಲ್ಲಿ ಉಳಿಸ್ಕೊಳ್ತಾನೆ. ಕಾವಲು ಕಾಯ್ತಾ ಕುತ್ಕೋತಾನೆ. ಏನಾದರೂ ಸರಿ, ನನ್ನ ಪ್ರಭು ಶ್ರೀರಾಮಚಂದ್ರ ದೇವರಿಗೆ ಏನೂ ಆಗದ ಹಾಗೆ ನಾನು ನೋಡ್ಕೊಳ್ತೇನೆಂಬುದಾಗಿ ಕೂತಿರುವಾಗ ಈ ವಿಚಾರವನ್ನರಿತಂತಹ ಅಹಿರಾವಣ ಆ ಕ್ಷಣದಲ್ಲೇ ಒಂದು ಮಾಯೆಯನ್ನು ಮಾಡಿ ತನ್ನ ರೂಪವನ್ನು ಮರೆಮಾಡಿಕೊಂಡು ವಿಭೀಷಣನ ರೂಪವನ್ನು ಧರಿಸಿ ಮಾರುತಿ ಹತ್ರ ಬರ್ತಾರೆ. ನಾಳೆಯ ಆ ಯುದ್ಧದ ವಿಚಾರವನ್ನು ಮಾತಾಡಬೇಕು, ನನಗೆ ರಾಮದೇವರ ಹತ್ರ ಹೋಗಬೇಕು ಎಂಬುದಾಗಿ ಅಪ್ಪಣೆ ಪಡೆಯುತ್ತಾನೆ. ಮಾರುತಿಗೆ ವಿಭೀಷಣನಲ್ಲವೇ ನಮ್ಮ ಹಿತೈಷಿ ಎಂಬುದಾಗಿ ಪ್ರಭು ಶ್ರೀರಾಮಚಂದ್ರನ ಬಳಿ ಹೋಗ್ಲಿಕ್ಕೆ ಬಿಟ್ಟು ಕೊಡ್ತಾನೆ. ಅದೇ ರಾತ್ರಿ ಅಹಿರಾವಣನು ಮತ್ತು ಮಹಿರಾವಣರು ರಾಮಚಂದ್ರನನ್ನ ಮತ್ತು ಲಕ್ಷ್ಮಣರನ್ನ ಹೊಂಚು ಮಾಡಿ ಕದ್ದೊಯ್ಯುತ್ತಾರೆ. ಮೋಸದಿಂದ ಅವರನ್ನ ಅಪಹರಿಸುತ್ತಾರೆ. ಬೆಳಗ್ಗೆ ಆಯಿತು. ಈ ವಾನರ ಸೇನೆಯು ಮುಂಜಾನೆ ಬಂದು ನೋಡ್ತಿದ್ದಾರೆ, ಕಿರಿಸ್ತಾರೆ, ರಾಮ, ಹೇ ಪ್ರಭು ರಾಮ, ಲಕ್ಷ್ಮಣರು ಎಲ್ಲೂ ಕಾಣುತ್ತಿಲ್ಲವೆಂಬುದಾಗಿ ಕಿರಿಚಿಕೊಂಡು ಓಡಿ ಬಂದು ಮಾರುತಿ ರಾಯನ ಹತ್ರ ಹೇಳುತ್ತಾರೆ. ಕೂಡಲೇ ಮಾರುತಿಯು ಬೆಚ್ಚಿ ಬಿದ್ದ. ಹೇಗಾದರೂ ಮಾಡಿ ಪ್ರಭು ಶ್ರೀರಾಮಚಂದ್ರನನ್ನು ನಾನು ಹುಡುಕೊಂಡು ಬರದೆ ನಾನು ವಾಪಸ್ ಬರೋದಿಲ್ಲ ಎಂಬುದಾಗಿ ಪುಣವನ್ನು ಕಟ್ಟಿ ಹೊರಡುತ್ತಾನೆ. ಆ ಹೊರಟ ಕ್ಷಣ ದಾರಿಯಲ್ಲಿ 2 ಪಕ್ಷಿಗಳು ರಾಮ ಲಕ್ಷ್ಮಣರನ್ನ ಅಹಿರಾವಣ ಮತ್ತು ಮಹಿರಾವಣರು ಪಾತಾಳಕ್ಕೊಯ್ದು ಬಚ್ಚಿಟ್ಟಿದ್ದಾರೆಂಬ ವಿಚಾರವನ್ನು ತಿಳಿಸಿದ ಕ್ಷಣ ಕೂಡಲೇ ಹನುಮಂತ ಪಾತಾಳಕ್ಕೆ ಹೊರಡುತ್ತಾನೆ. ಹೋಗಿ ಪಾತಾಳದ ಬಾಗಿಲಲ್ಲಿ ನಿಲ್ತಾನೆ. ಅಲ್ಲಿ ಒಂದು ವಿಚಿತ್ರವಾದಂತಹ ಪ್ರಾಣಿ. ಮೇಲ್ಭಾಗದ ಶರೀರ ಮಾರುತಿಯ ರೂಪ, ಕೆಳಭಾಗದ ಶರೀರ ಮೀನಿನ ರೂಪ. ಇದು ಯಾವ ಪ್ರಾಣಿ ಎಂಬುದಾಗಿ ಮುಖ ವಾನರಂತದ್ದಿದ್ದು ದೇಹ ಮೀನಿನಂತಿರುವಂತಹ ಈ ಪ್ರಾಣಿ ಯಾವುದು ಎಂಬುದಾಗಿ ನೋಡಿ ಆ ಪ್ರಾಣಿಯನ್ನು ದೂರ ಸರಿಸುವಾಗ ಅದು ಹೇಳುತ್ತದೆ, ನನ್ನ ಹೆಸರು ಮಕರಧ್ವಜ, ಇಲ್ಲಿಯ ದ್ವಾರಪಾಲಕ ನಾನು, ನನ್ನನ್ನು ದಾಟಿ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಇಲ್ಲವಾದರೆ ನನ್ನ ಜೊತೆ ಯುದ್ಧವಾಡು ಎಂಬುದಾಗಿ ಮಾರುತಿಗೆ ಹೇಳುತ್ತಾರೆ. ಕೂಡಲೇ ಮಾರುತಿಯು ಅವನ ಜೊತೆಗೆ ಬಹಳ ಪರಾಕ್ರಮದಿಂದ ಯುದ್ಧವನ್ನು ಮಾಡುತ್ತಾನೆ. ಆದರೆ ಆ ಮಕರಧ್ವಜನನ್ನು ಸೋಲಿಸಲಿಕ್ಕಾಗಲಿಲ್ಲ. ಬಹಳ ಪರಾಕ್ರಮಿಯವನು. ಇದು ಹೇಗೆ ಸಾಧ್ಯ ಎಂಬುದಾಗಿ ಮಾರುತಿಯು ಮಕರಧ್ವಜನ ನಿಲ್ಲಿಸಿ ಹೇಳ್ತಾನೆ, ನೀನು ಯಾರು? ಆಗ ಮಕರಧ್ವಜನು ಒಂದು ವಿಶಿಷ್ಟವಾದಂತಹ ವಿಚಾರವನ್ನು ಹೇಳ್ತಾನೆ. ಮಕರ ಎಂಬತಕ್ಕಂಥ ಮೀನು ಮತ್ತು ಮಾರುತಿ ದೇವರ ಪುತ್ರ ನಾನು. ಇದು ಮಾರುತಿಗೆ ಆಶ್ಚರ್ಯ. ಇದು ಹೇಗೆ ಸಾಧ್ಯ? ನಾನು ಅಖಂಡ ಬ್ರಹ್ಮಚಾರಿ, ನನ್ನ ಮಗು ಹೇಗೆ ಸಾಧ್ಯ ಎಂಬುದಾಗಿ ವಿಚಾರಿಸಿದಾಗ ಆ ಮಕರಧ್ವಜನು ಹೇಳ್ತಾನೆ, ಲಂಕೆಯನ್ನ ಆ ದಹನ ಮಾಡಿದ ಮೇಲೆ ಮಾರುತಿ ದೇವರಿಗೆ ಮೈಯಲ್ಲಿ ಉರಿತಾಪ ಶುರುವಾಯಿತು. ಅದನ್ನ ತಡೆಯಲಾರದೆ ಹನುಮಂತ ದೇವರು ಸಮುದ್ರಕ್ಕಿಳಿದರು. ಆ ಸಮುದ್ರದಲ್ಲಿ ಮುಳುಗುವ ಸಮಯದಲ್ಲಿ ಅವರ ಮೈಯಿಂದ ಬಿದ್ದಂತಹ ಬೆವರನ್ನ ನನ್ನ ತಾಯಿ ಮಕರ ನುಂಗಿದ್ದಳು. ಅದರ ಪರಿಣಾಮವಾಗಿ ನಾನು ಆಕೆಯ ಹೊಟ್ಟೆಯಲ್ಲಿದ್ದೆ, ಬೆಳೀತಿದ್ದೆ. ಅಹಿರಾವಣನು ಆಹಾರಕ್ಕಾಗಿ ಆ ಮೀನನ್ನು ಎಳೆದುಕೊಂಡು ಬಂದು ಅದನ್ನು ಕೊಯ್ಯುವಾಗ ಅದರ ಹೊಟ್ಟೆಯಲ್ಲಿ ನಾನಿದ್ದೆ. ನನ್ನನ್ನು ರಕ್ಷಿಸಿ ನನ್ನ ಪರಾಕ್ರಮ, ನನ್ನ ವಿಚಾರವನ್ನು ಅರಿತಂತಹ ಅಹಿರಾವಣ ನನ್ನನ್ನು ಸಂರಕ್ಷಿಸಿ ನನಗೆ ಇಲ್ಲಿ ಒಂದು ಹೊಟ್ಟೆ ಬಟ್ಟೆ ಎಲ್ಲದಕ್ಕೂ ಅನುಕೂಲವಾಗುವ ಹಾಗೆ ದ್ವಾರಪಾಲಕನಾಗಿ ನನಗೆ ಸೇವೆಯಲ್ಲಿಟ್ಟುಕೊಂಡಿದ್ದಾನೆ, ನನಗೆ ಬೆಳೆಸಿದ್ದಾನವನು.
ಅದಕ್ಕಾಗಿ ನಾನು ನನ್ನನ್ನು ನಿನ್ನ ಸೋಲಿಸದೆ ಹೋಗ್ಲಿಕ್ಕಾಗೋದಿಲ್ಲ. ಬುದ್ಧಿಮತಾಂ ವರಿಷ್ಠಂ ಎಂಬುದಾಗಿ ಮಾರುತಿ ದೇವರಿಗೆ ಹೆಸರುಂಟು. ಈಗ ಹೀಗೆ ಸೋಲಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಎಂಬುದಾಗಿ ಈ ಹುಡುಗನನ್ನು ಹೇಗಾರು ಸೋಲಿಸಬೇಕಲ್ಲ ಅಂತ ಹೇಳಿ ಅವನನ್ನ ನಾನೇ ಮಾರುತಿ ನಿನ್ನ ತಂದೆ ಎಂಬುದಾಗಿ ತನ್ನ ಪರಿಚಯವನ್ನು ಹೇಳ್ತಾನೆ. ಮಕರಧ್ವಜನು ತಂದೆಯೆಂದು ನಮಸ್ಕರಿಸಿದರೂ ಒಳಗೆ ಹೋಗ್ಲಿಕ್ಕೆ ಅಪ್ಪಣೆಯನ್ನು ಕೊಡೋದಿಲ್ಲ. ಯಾಕೆಂದರೆ ತನ್ನ ಒಡೆಯನಿಗೆ ನಾನು ಮೋಸ ಮಾಡಿದ ಹಾಗಾಗ್ತದೆ, ನಾನು ಬಿಡೋದಿಲ್ಲ ಎಂದಾಗ ಇಲ್ಲಿ ಯುದ್ಧ ಮಾಡಿ ಸಮಯ ವ್ಯರ್ಥ ಮಾಡಿ ಪ್ರಯೋಜನವಿಲ್ಲವೆಂಬುದಾಗಿ ಮಾರುತಿ ದೇವರು ಆ ಹುಡುಗನನ್ನ, ಮಕರಧ್ವಜನನ್ನ ಅಲ್ಲೇ ಒಂದು ಕಂಬಕ್ಕೆ ಕಟ್ಟಿ ನಂತರ ಅಹಿರಾವಣನನ್ನ ಸಂಹರಿಸಲು ಹೊರಡ್ತಾನೆ. ಮಹಿರಾವಣರನ್ನು ಸಾಯಿಸೋದು ಹೆಂಗೆ, ಅವರನ್ನು ಸಂಹಾರ ಮಾಡೋದು ಹೇಗೆ ಅಂತ ವಿಭೀಷಣನು ಒಂದು ವಿಚಾರವನ್ನು ಹೇಳಿ ಕಳಿಸಿದ್ದ. ಅವನು 5 ಆ ಪಂಚದ ಶರೀರದ ಆ ಜೀವಗಳು 5 ದಿಕ್ಕಿನಲ್ಲುಂಟು. 5 ದೀಪದ ಮೂಲಕ ಅವರು ಬೆಳಗ್ತಾ ಇದ್ದಾರೆ. ಆ 5 ದೀಪಗಳನ್ನ ಒಮ್ಮೆಲೆ ಆರಿಸಬೇಕು. ಆರಿಸಿದರೆ ಮಾತ್ರ ಅಹಿರಾವಣನನ್ನು ಸಾಯಿಸ್ಲಿಕ್ಕೆ ಸಾಧ್ಯ ಎಂಬ ವಿಚಾರ ತಿಳಿದಿತ್ತು. ಕೂಡಲೇ ಆ ಭಗವಂತನು ಅಹಿರಾವಣನನ್ನ ಸಂಹರಿಸಲು ಮನದಲ್ಲಿ ಶ್ರೀರಾಮನ ಧ್ಯಾನವನ್ನು ಮಾಡುತ್ತಾ ಪಂಚಮುಖಗಳನ್ನ ಧರಿಸಿದ. 5 ಮುಖಗಳಿಂದ ಪಾತಾಳದ 5 ದಿಕ್ಕಗಳಲ್ಲಿದ್ದಂತಹ 5 ದೀಪಗಳನ್ನ ಒಂದೇ ಸಲಕ್ಕೆ ಆರಿಸಿದ ಕ್ಷಣ ಅಹಿರಾವಣನನ್ನು ಸಂಹರಿಸಿ ನಂತರ ಆ ಪಾತಾಳ ದೇವಿಗೆ ಬಲಿ ಕೊಡಬೇಕೆಂಬುದಾಗಿ ಪ್ರಭು ಶ್ರೀರಾಮದೇವರು ಮತ್ತು ಲಕ್ಷ್ಮಣರನ್ನ ಎಳೆದುಕೊಂಡು ಹೋಗ್ತಿದ್ರು. ಆದ್ದರಿಂದ ಅವರನ್ನಲ್ಲೇ ತಡೆಗಟ್ಟು ಪ್ರಭು ಶ್ರೀರಾಮಚಂದ್ರನನ್ನು ರಕ್ಷಿಸಿ ತನ್ನ ಭುಜದ ಮೇಲೆ ರಾಮದೇವರು ಮತ್ತು ಲಕ್ಷ್ಮಣರನ್ನ ಕೂಡಿಸಿಕೊಂಡು ಸಮುದ್ರವನ್ನು ಹಾರಿ ತನ್ನ ಜಾಗಕ್ಕೆ ಬಂದು ತಲುಪ್ತಾನೆ. ಆಂಜನೇಯನ ಈ ಪಂಚಮುಖಗಳಲ್ಲಿ ಮೊದಲನೆಯ ಮುಖ ವರಾಹ ರೂಪ, ಉತ್ತರಕ್ಕೆ ಮುಖ ಮಾಡಿರುವಂತಹ ಮುಖವಿದು. ಶಕ್ತಿ ಖ್ಯಾತಿಯನ್ನು ನೀಡತಕ್ಕಂತಹ ವರಾಹ ರೂಪ. ಎರಡನೆಯ ರೂಪ ನರಸಿಂಹನ ರೂಪ. ಅದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿತ್ತು. ಪಾಪಗಳು, ದುಃಖಗಳು, ಭಯದಿಂದ ನಮ್ಮನ್ನು ಕಾಪಾಡೋಗೋಸ್ಕರವಾಗಿ ಈ ನರಸಿಂಹನ ರೂಪ. ಮೂರನೆಯ ರೂಪ ಗರುಡ ರೂಪ, ಪಶ್ಚಿಮ ದಿಕ್ಕಿಗೆ ರೂಪ ಮಾಡಿರತಕ್ಕಂಥದ್ದು. ಈ ಮಾಟ ಮಂತ್ರಗಳು, ಕಾಯಿಲೆಗಳ ಭಯದಿಂದ ರಕ್ಷಣೆ ಮಾಡೋಗೋಸ್ಕರವಾಗಿ. ನಂತರ ನಾಲ್ಕನೆಯ ರೂಪ ಹನುಮಂತನ ರೂಪ, ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡಿರತಕ್ಕಂಥದ್ದು. ಸಾತ್ವಿಕ ಬುದ್ಧಿ, ದಾಸತ್ವದ ಬುದ್ಧಿ, ಭಕ್ತಿಯ ಬುದ್ಧಿ, ವಿಜಯವನ್ನು ನೀಡಗೋಸ್ಕರವಾಗಿ ಹನುಮಂತ ದೇವರ ರೂಪ. ಐದನೆಯ ರೂಪ ಹಯಗ್ರೀವ ಸ್ವಾಮಿಯ ರೂಪ, ಊರ್ಧ್ವಮುಖ ಮಾಡಿಕೊಂಡು ಮೇಲ್ಮುಖವಾಗಿ ಮಾಡಿಕೊಂಡಿರತಕ್ಕಂಥ ರೂಪ. ಜ್ಞಾನ, ಶಕ್ತಿ, ಭಕ್ತಿ, ಬುದ್ಧಿ, ಸದ್ಗತಿ ಎಲ್ಲವನ್ನು ನೀಡತಕ್ಕಂಥದ್ದು ಹಯಗ್ರೀವ ರೂಪ. ಈ 5 ರೂಪಗಳ ಮೂಲಕ ನಮ್ಮನ್ನು ಸದಾ ರಕ್ಷಣೆಯನ್ನು ಮಾಡತಕ್ಕಂತಹ ಹನುಮಂತರಾಯ ಆ ಪ್ರಭು ಶ್ರೀರಾಮಚಂದ್ರ ದೇವರನ್ನ ರಕ್ಷಿಸೋಗೋಸ್ಕರವಾಗಿ, ಅಹಿರಾವಣನ ಸಂಹಾರ ಮಾಡೋಗೋಸ್ಕರವಾಗಿ ಆ ಪಂಚಮುಖಿ ಅವತಾರವನ್ನು ತಾಳುತ್ತಾನೆ. ಅದಕ್ಕೆ ದಾಸರು ಹೇಳಿರೋದೊಂದು ಕಪಿಕುಳ ಹನುಮಂತ ತ್ಯಾಸಿ ಮಾಧ ದಂಡವತ ಕಪಿಕುಳ ಹನುಮಂತ ತ್ಯಾಸಿ ಮಾಧ ದಂಡವತ ವಜ್ರದೇಹಿ ಮಹಾಬಳಿ ಪುಛೆ ಬ್ರಹ್ಮಾಂಡ ಕವಳಿ ವಜ್ರದೇಹಿ ಮಹಾಬಳಿ ಪುಛೆ ಬ್ರಹ್ಮಾಂಡ ಕವಳಿ ಕಪಿಕುಳ ಹನುಮಂತ ತ್ಯಾಸಿ ಮಾಧ ದಂಡವತ
आहो जाऊनी पाताळ केली देवीची अवकळा आहो जाऊनी पाताळ केली देवाची अवकळा रामरायाच्या सेवका शरण आलो म्हणे तुका रामरायाच्या सेवका शरण आलो तुम्हे तुका कपिकुळ हनुमंता त्यासी माझा दंडवता कपिकुळ हनुमंता कपिकुळ ಹನುಮಂತ. ಈ ಕಥಾಭಾಗವನ್ನ ಹನುಮಂತರಾಯ ದೇವರ ಪಾದಾರವಿಂದಗಳಲ್ಲರ್ಪಿಸುತ್ತಾ ನಮಗೆ ಕಷ್ಟಗಳು, ನಷ್ಟಗಳು, ದುಃಖಗಳು, ಯಾವುದೇ ರೀತಿಯ ಬಾಧೆಗಳು ಬಂದಾಗ ನಮ್ಮನ್ನು ರಕ್ಷಿಸು ಎಂಬುದಾಗಿ ಅವನ ಪಾದಾರವಿಂದಗಳಲ್ಲಿ ಬೇಡುತ್ತಾ ಈ ಕಥೆಗೆ ನಾನು ಮಂಗಳವನ್ನು ಹಾಡುತ್ತೇನೆ. भगवान सद्गुरु श्रीधर गुरुदास स्वामी महाराज की जय. महारुद्र हनुमान की जय.